ದೇವರಾಜ್ ಸರ್, ಸರ್ ಬಿಜೆಪಿ ಮೋಸ ಮಾಡಿಲ್ವಾ ಸರ್ ಆರಾಧನಾ ಯೋಜನೆಯಲ್ಲಿ? ಮನಸ್ಸು ಮಾಡಿದ್ರೆ ಆರಾಧನಾ ಯೋಜನೆ ಕೇವಲ ಹಿಂದೂ ದೇವಾಲಯಗಳಿಗೆ ಮಾತ್ರ ಉಪಯೋಗ ಆಗಬೇಕು ಅಂತ ಮಾಡ್ಬೋದಾಗಿತ್ತಾ, ಆಗಿರ್ಲಿಲ್ವಾ ಸರ್? ಇಲ್ಲಿ ಎರಡು ಪ್ರಶ್ನೆಗಳು ಬರುತ್ತೆ. ಈ ದೇಶವನ್ನು ಅಥವಾ ರಾಜ್ಯವನ್ನು ಅತಿ ಹೆಚ್ಚಿಗೆ ಕಾಲ ಆಳದಂಥವ್ರು ಯಾರು ಒಂದು ಬರುತ್ತೆ. ಇನ್ನು ಉಳಿದಂಥ ಸರ್ಕಾರಗಳು ಸಹ ಅದೇ ಕಾಯ್ದೆಯನ್ನು ಮುಂದುವರಿಸಿರ್ತಕ್ಕಂಥ ನೀವು ಅಷ್ಟು ವರ್ಷ ಅವ್ರು ಆಳಿದ್ರು ಇಷ್ಟು ವರ್ಷ ಆಗಿದ್ದಲ್ಲ. ನಾನು ಕಾಯ್ದೆಗಳು ಮುಂದುವರಿಸಿರೋ ಸತ್ಯ. ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ಉದ್ದೇಶ ಏನಿದೆ ಆ ಉದ್ದೇಶಕ್ಕೆ ತಕ್ಕಂತೆ ಕೆಲಸ ಮಾಡಬೇಕಾಗಿತ್ತು, ಮಾಡಬಾರ್ದಾಗಿತ್ತು? ಬದಲಾವಣೆ ತರಬಹುದಾಗಿತ್ತು, ಖಂಡಿತವಾಗಿ ಮಾಡಬಹುದಾಗಿತ್ತು. ಅದನ್ನ ಒಪ್ತೀನಿ ನಾನು. ಯಾವ ಸಂದರ್ಭದಲ್ಲಿ ಬಂತು ಸರ್ ಆರಾಧನಾ ಯೋಜನೆ? ಖಂಡಿತವಾಗಿನೂ ಬಿಜೆಪಿ ನಮ್ಮ 2011ರಲ್ಲಿ ಏನಾಯ್ತು ಸರ್? ಅಮೆಂಡ್ಮೆಂಟ್ ಬಂತಲ್ವಾ ಸರ್? 2011 ಅಮೆಂಡ್ಮೆಂಟ್ ಅಲ್ಲಿ ಯಾರಿದ್ರು ಸರ್ ಗವರ್ಮೆಂಟ್? ಅಲ್ಲ, ಖಂಡಿತವಾಗಿ ನಾನು ಹೇಳಿದ್ರೆ ಸರ್, ಎಲ್ಲಾ ಸರ್ಕಾರಗಳು ಸಹ ಬದಲಾವಣೆಯನ್ನ ಮಾಡಬಹುದಾಗಿತ್ತು. ಮತ್ತೆ ಈಗ ತಿದ್ದುಪಡಿ ಬಂದಂತ ಸಂದರ್ಭದಲ್ಲಿ ಸರ್ ನಾನು ಪೂರ್ತಿ ಕ್ಲಿಯರ್ ಮಾಡಿಲ್ಲ. ಈ ಆರಾಧನಾ ಯೋಜನೆಯ ದುಡ್ಡು ಯಾವುದು ಸರ್? ಧಾರ್ಮಿಕ ಸಮಿತಿ ಇದೆ, ದೇವಸ್ಥಾನಗಳು. 100 ರೂಪಾಯಿ ಧಾರ್ಮಿಕ ಸಮಿತಿ ಇದೆ. ಅದರಲ್ಲಿ ಎರಡು ಮಾತೇ ಇಲ್ಲ. ಎಷ್ಟಿರುತ್ತೆ ಸರ್ ಅಮೌಂಟ್ ಅಂದಾಜು? ಸರ್, ನನಗೆ ವಾರ್ಷಿಕವಾಗಿ ಸರಿಸುಮಾರು 500 ಕೋಟಿ ಹತ್ತತ್ರ ಸುಮಾರು ಅಲ್ವಾ? 475 ಕೋಟಿ ಹತ್ತತ್ರ. ಇದರಲ್ಲಿ ಯಾವ ಯಾವ್ದಕ್ಕೆ ಹೋಗುತ್ತೆ ಸರ್? ಇದರಲ್ಲಿ ಎಲ್ಲದಕ್ಕೂ ಆರಾಧನಾ ಸಮಿತಿ ಇಲ್ಲಂತೂ ಪ್ರತಿಯೊಂದಕ್ಕೂ ಸರ್, ಚರ್ಚ್ಗೆ ಹೋಗುತ್ತೆ, ಮಸೀದಿಗೆ ಹೋಗುತ್ತೆ, ದೇವಸ್ಥಾನಗಳಿಗೆ ಹೋಗುತ್ತೆ, ಪ್ರತಿಯೊಂದಕ್ಕೂ ಹೋಗುತ್ತೆ. ಪ್ರಾರ್ಥನಾ ಮಂದಿರ ಅಂತ ಮಾಡಿದ್ರೆ ಅದಕ್ಕೂ ಸಹ ಹೋಗುತ್ತೆ. ಇದು ಅನ್ಯಾಯ ಅಲ್ವಾ? ನನಗೆ ಇಷ್ಟ ಇರುವಂತದ್ದು ಖಂಡಿತ. ಇದು ಹಿಂದೂಗಳಿಗೆ ಮಾಡಿರುವಂತ ಅನ್ಯಾಯ ಹೌದು ಅಲ್ವೋ? ಇದಕ್ಕೆ ಉತ್ತರವನ್ನ ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಕೊಡಬೇಕು. ಇವರೇ ಮಾಡಿದ್ರಂತ ನಾನು ಹೇಳ್ತಾ ಇಲ್ಲ, ಹಿಂದೆ ಆಗಿರೋದನ್ನ ಸರಿಪಡಿಸಬೇಕು ಸರ್. ಮತ್ತೇನಾಗಿದೆ, ಈಗ ಏನು ನಿನ್ನೆ ತಿದ್ದುಪಡಿಯನ್ನು ತಂದ್ರಂಥ ಸಂದರ್ಭದಲ್ಲಿ ಕ್ಲಾಸ್ 25 ಸಹ ತಂದಿದ್ದಾರೆ. ಈಗಾಗಲೇ ನಟರಾಜ್ ಗೌಡರು ಹೇಳ್ತಿದ್ರು ASI ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಅಂತ ಏನು ಹೇಳ್ತಿದ್ದಾರೆ. ಅದರ ಅಡಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳು ಅಥವಾ ಮಸೀದಿಗಳಿರ್ಬೋದು, ಮತ್ತೊಂದಕ್ಕೂ ಅದಕ್ಕೆ ಸಮಿತಿಗಳು ಮಾಡಬೇಕು, ವ್ಯವಸ್ಥಾಪನಾ ಸಮಿತಿಗಳು ಮಾಡಬೇಕು ಅಂತ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ನಮ್ದು ಏನು ತಕರಾರಿಲ್ಲ ಸರ್. ಆದರೆ ಹಿಂದೂಗಳು ದೇವಸ್ಥಾನಗಳು ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳಿಗೆ ಯಾರನ್ನು ಬೇಕಾದ್ರೂ ಮಾಡ್ಬೋದಂತೆ. 9 ಜನ ವ್ಯವಸ್ಥಾಪನ ಅದನ್ನ ನೋಡಿದೆ. ಯಾರನ್ನು ಬೇಕಾದ್ರು, ಹಿಂದೂಗಳು ಬೇಕಾದ್ರೂ ಮಾಡ್ಬೋದು, ಅನ್ಯ ಧರ್ಮೀಯರನ್ನು ಮಾಡ್ಬೋದಂತೆ. ಆದ್ರೆ ASI ಬರ್ತಕ್ಕಂಥ ಮಸೀದಿಗಳು, ದರ್ಗಾಗಳಿಗೆ ಅನ್ಯ ಧರ್ಮೀಯರನ್ನು ಮಾಡೋಗಿಲ್ವಂತೆ. ಈ ತಾರತಮ್ಯ ಜನಗಳಲ್ಲಿ ಏನಾಗುತ್ತೆ, ಈ ಒಂದು ಆಕ್ಟು, ಈ ಸರ್ಕಾರದ ನಡೆ ಏನಾಗುತ್ತೆ, ಕರ್ನಾಟಕದ ರಾಜ್ಯದ ಜನರಲ್ಲಿ ಎಲ್ಲೋ ಒಂದು ಕಡೆ ಧರ್ಮೀಯರನ್ನ ಬೇರೆ ಮಾಡ್ತಿದ್ದಾರೆ ಅಂತಕ್ಕಂಥ ಒಂದು ಅಸಮಾಧಾನದ ಬಗ್ಗೆ ಸರ್ವಜನಾಂಗದ ಶಾಂತಿ ಆಗೋಲ್ಲ ಸರ್, ಆಗೋಕ್ ಸಾಧ್ಯನೇ ಇಲ್ಲ. ಸರ್, ಇನ್ನೊಂದಾಗಿದೆ ಒಂದು ಧರ್ಮದಲ್ಲಿ ಇನ್ನೊಂದು ಧರ್ಮದವರು ಬಂದು ಹಸ್ತಕ್ಷೇಪ ಮಾಡಬಹುದು, ಇನ್ನೊಂದು ಧರ್ಮಕ್ಕೆ ಯಾರು ಹಸ್ತಕ್ಷೇಪ ಮಾಡಬಹುದು. ಬಂದಿದೆ ಸರ್, ಸಂಸ್ಥೆಯು ಇರುವ ಸ್ಥಳದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳ ಪೈಕಿಯಿಂದ ಕೊನೆಯ ಪಕ್ಷ ಒಬ್ಬರು ಸದಸ್ಯರುಗಳನ್ನು ಹೊಂದಿರತಕ್ಕದ್ದು. ಪರಂತು ಸಂಯೋಜಿತ ಸಂಸ್ಥೆಯ ಸಂದರ್ಭದಲ್ಲಿ ಹಿಂದೂ ಮತ್ತು ಇತರೆ ಧರ್ಮಗಳಿಂದಲೂ ಕೂಡ ಸದಸ್ಯರನ್ನ ನೇಮಕವನ್ನ ಮಾಡಿಕೊಳ್ಳಬಹುದು. ಅದನ್ನೇ ಬೇರೆ ಧರ್ಮಗಳಲ್ಲಿ ತಂದಿಡಿ ನೋಡೋಣ. ಬೇರೆ ಧರ್ಮಗಳಲ್ಲಿ ತಂದಿಡಿ ನೋಡೋಣ. ಕ್ಲಿಯರ್ ಆಗಿದೆ ಹೇಳ್ತಾರೆ, ಅನ್ಯ ಧರ್ಮೀಯರನ್ನು ತರಿಸ್ಕೊಳ್ಬಹುದು ಅಂತ ಹೇಳಿ. ಇದ್ಯಾವುದು ಸರ್ ಇದು? ಅನ್ಯ ಧರ್ಮಿಗಳಲ್ಲಿ ಅನ್ಯ ಧರ್ಮೀಯ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರನ್ನ ಸಮಾನವಾಗಿ ಕಾಣುವಂತದ್ದೇ ಆದ್ರೆ ಇದು ಕೂಡ ಹಾಗೆ ಆಗಬೇಕು. ಇದು 100ಕ್ಕೆ 100 ತಾರತಮ್ಯವನ್ನು ಹೊಂದಿರತಕ್ಕಂಥದ್ದು. ಮತ್ತೆ ಇನ್ನೊಂದು ತಪ್ಪು ಮಾಡಿದ್ದಾರೆ ಸರ್ಕಾರ ಮೊನ್ನೆ ಅಮೆಂಡ್ಮೆಂಟ್ ಮಾಡ್ಬೇಕಾದ್ರೆ ಸರ್, ಕಾಂಪೋಸಿಟ್ ಟೆಂಪಲ್ಸ್ ಅಂತ ಬರ್ತಾ ಇವೆ. ಕಾಂಪೋಸಿಟ್ ಟೆಂಪಲ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಆ ಟೆಂಪಲ್ ಈಗ ಒಂದು ಸಮುಚ್ಚಯ ಸರ್. ಅದು ಇವಾಗೇನೋ ಯಾವುದೋ ಆಸ್ಪತ್ರೆ ಇರ್ಬೋದು, ಸ್ಕೂಲ್ಗಳಿರ್ಬೋದು, ಆ ಸಂಸ್ಥೆಗಳು, ಆ ದೇವಸ್ಥಾನಗಳು, ಆ ಸಂಸ್ಥೆಗಳು ಸಹ ನಡೆಸ್ತಾ ಇರ್ತಾರೆ. ಬರ್ತಕ್ಕಂಥ ಆದಾಯ 25 ಲಕ್ಷ ಮೀರಿದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪನಾ ಸಮಿತಿಯನ್ನು 9 ಜನರು ಮಾಡಬೇಕಂತೆ. ಅಲ್ಲೂ ಸಹ ಹಿಂದೂಗಳನ್ನು ತಗೋಬಹುದು, ಹಿಂದೂ ಧರ್ಮೀಯರಿದ್ರೆ ಬೇರೆ ಧರ್ಮದವ್ರನ್ನೂ ತಗೋಬಹುದು. ಆದರೆ ಕ್ರಿಶ್ಚಿಯಾನಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಚರ್ಚ್ ನಡೆಸ್ತಿದ್ರೆ ಬರ್ತಕ್ಕಂಥದ್ರಲ್ಲಿ ಸಮಿತಿಯಲ್ಲಿ ಕ್ರಿಶ್ಚಿಯನ್ಸೇ ಇರಬೇಕು, ಮುಸ್ಲಿಮರು ನಡೆಸ್ತಕ್ಕಂಥದ್ರಲ್ಲಿ ಮುಸ್ಲಿಮರೇ ಇರಬೇಕು. ಈ ತಾರತಮ್ಯ ಯಾಕೆ ಮಾಡ್ತಿದ್ರಿ? ಇನ್ನು ವಕ್ಫ್ ಬೋರ್ಡ್ ಅಲ್ಲಿ ತರಬೇಕು. ನೀವು ಅಮೆಂಡ್ಮೆಂಟ್ ಮಾಡಿದ್ರಪ್ಪ, ನಮ್ದು ಅಭ್ಯಂತರ ಇಲ್ಲ. ಅಮೆಂಡ್ಮೆಂಟ್ ಮಾಡಿದ್ಮೇಲೆ ವಕ್ಫ್ ಬೋರ್ಡ್ ಅಮೆಂಡ್ಮೆಂಟ್ ಮಾಡಿ ನೀವು ತಗೊಂಬನ್ನಿ ನೀವು ಕಾಯ್ದೆನ. ಕ್ರಿಶ್ಚಿಯನ್ ಮಸೀದಿ ದರ್ಗಾಗಳ ಮಾನಿಟರ್ ಮಾಡಕ್ಕೂ ಕೂಡ ಬೇರೆ ಧರ್ಮದವರು ಅಂದ್ರೆ ನೀವು ಒಂದೇ ಒಂದು ಧರ್ಮವನ್ನ ಗುರಿಯಾಗಿಸ್ಕೊಂಡು, ನಾನು ಅದಕ್ಕೆ ಹೇಳಿದ್ದು ನೋಟ್ ಯಾರಿಂದ ಪಡಿಬೇಕು, ವೋಟ್ ಯಾರಿಂದ ಪಡಿಬೇಕು. ವೆರಿ ವ್ಯಾಲಿಡ್ ಪಾಯಿಂಟ್. ದೇವಸ್ಥಾನಗಳಲ್ಲಿ ನೀವು ಮಾನಿಟರ್ ಮಾಡ್ಕೊಳ್ಳೋಕೆ ಅನ್ಯ ಧರ್ಮೀಯರನ್ನ ತಂದು ಇಡುವಂತದ್ದೇ ಆದ್ರೆ ಸದಸ್ಯರನ್ನ
ಇಲ್ಲ ಅನ್ಯ ಧರ್ಮದ ಯಾರು ಮಸೀದಿಗಳಲ್ಲಿ, ಆದೇಶ ಇದೆಯಲ್ಲ ದರ್ಗಾಗಳಲ್ಲಿ, ಸ್ವಾಮಿ. ಚರ್ಚ್ಗಳಲ್ಲೂ ಕೂಡ ಅನ್ಯ ಇವತ್ತು ಧರ್ಮೀಯರನ್ನ appoint ತಂದಿದೆ. ಹೌದು. ಅಪಾಯಿಂಟ್ ಆಗಿದೆ ಅಲ್ಲ, ಮಾಡ್ಬೋದು ಅಂತ ಆರ್ಡರ್ ಯಾರು ಅಪಾಯಿಂಟ್ ಮಾಡ್ಕೊಂತಾರೆ ಹೇಳಿ? ಸ್ಥಳೀಯ ಮಟ್ಟದ 9 ಜನ ಸಮಿತಿ ಆರ್ಡರ್ ಸಾಕಾಗ್ತದೆ. ಮಹಾಬಲೇಶ್ವರ ದೇವಸ್ಥಾನಕ್ಕೆ ಮುಸ್ಲಿಮನ ಒಂದೇ ನಿಮಿಷ. ಈ ಆರ್ಡರ್ ನ ತಂದಿದ್ರಲ್ಲ ನಟರಾಜ್ ಗೌಡ್ರೆ, ವೆರಿ ಗುಡ್. ಅದು 5 ಲಕ್ಷದ ಇದ್ದಿದ್ದನ್ನ 10 ಲಕ್ಷದವರೆಗೂ ಸ್ಲ್ಯಾಬ್ ಅನ್ನ ತೆಗೆದು ಹಾಕಿದ್ರೆ 10 ಲಕ್ಷದಿಂದ 1 ಕೋಟಿಯವರೆಗೂ ಇರುವಂತದ್ದು 5% ಇಟ್ಟಿದ್ರೆ 1 ಕೋಟಿ ಮೇಲೆ ಇರುವಂತದ್ದು 10% ತಂದಿದ್ದಾರೆ. ವೆರಿ ಗುಡ್. ಕರೆಕ್ಟ್. ಅದ್ರ ಕೆಳಗಡೆಗೆ ನೀವು ಯಾವ್ದಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅಂತಂದಾಗ ಸಿ ವರ್ಗದಲ್ಲಿರುವಂಥ ದೇವಾಲಯಗಳಿಗೆ ಅವರಿಗೆ ಎಲ್ಲ ಬಳಕೆ ಮಾಡ್ಕೊಳ್ತೀರಾ ಅಂತ ಹೇಳಿ. ಕರೆಕ್ಟ್. ಬಟ್ ಈ ಕಳೆದ ಬಾರಿ ಇದ್ದದನ್ನು ಯಾಕೆ ಬದಲಾವಣೆ ಮಾಡಿದ್ರಿ? ವೇದ ಪಾಠಗಳ ಶಾಲೆಗಳು, ಆಗಮ ಶಾಲೆಗಳು, ತರಬೇತಿಯನ್ನು ಕೊಡುವಂಥದ್ದನ್ನ ಅವುಗಳನ್ನು ಇಟ್ಟೇ ಇಲ್ಲ. ಆಮೇಲೆ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಯಾವುದೇ ಹಿಂದೂ ಸಂಘಟನೆಯ ಗೋಶಾಲೆಗಳನ್ನು ಸ್ಥಾಪಿಸೋದಕ್ಕೆ ಪ್ರೋತ್ಸಾಹ ಮಾಡಕ್ಕೆ ಆ ದುಡ್ಡನ್ನ ಬಳಕೆ ಮಾಡಬೇಕು ಅಂತ ಇತ್ತು. ಯಾಕೆ ಅದನ್ನ ತೆಗೆದು ಹಾಕಿದ್ರಿ? ಇಲ್ಲ ನೋಡಿ, ಅನಾಥ ಹಿಂದೂ ಮಕ್ಕಳಿಗೆ ಅನಾಥಾಲಯಗಳನ್ನ ಸ್ಥಾಪನೆ ಮಾಡಕ್ಕೆ, ನಿರ್ವಹಣೆ ಮಾಡೋಕೆ ಆ ದುಡ್ಡನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಇದ್ದಿದ್ದು ಕಳೆದ ಬಾರಿ. ಯಾಕೆ ಅದನ್ನ ತೆಗೆದು ಹಾಕಿದ್ರಿ? ಇಲ್ಲ, ಇದೇನಾಗಿದೆ ಅಂದ್ರೆ ಈ ತರ ಸಂಗ್ರಹ ಆಗ್ತಾ ಇರೋದು ಕೇವಲ 8 ಕೋಟಿ ರೂಪಾಯಿಗಳು ಮಾತ್ರ. ಯಾವುದ್ರಲ್ಲಿ? ಈಗ ಕಳೆದ ನೋಡಿ ದೇವಸ್ಥಾನದಲ್ಲಿ ಹೌದು, ಅಲ್ಲಿ ಮಾತ್ರ ಆಯ್ತಾ. ಈಗ ಅದಕ್ಕೇನಂದ್ರೆ ಇಲ್ಲಿ ಆ ಮಕ್ಕಳಿಗೆ ಅಥವಾ ದೇವಸ್ಥಾನಗಳ ಆ ದೇವಸ್ಥಾನದ ಅರ್ಚಕರ ಮಕ್ಕಳಿಗೆ ಯಾಕಂದ್ರೆ ಬೇರೆ ಯಾರಿಗೂ ಉಪಯೋಗಿಸಲ್ಲ, ಬೇರೆ ಎಲ್ಲೂ ಉಪಯೋಗಿಸಲ್ಲ. ಆ ಸಿ ವರ್ಗದ ದೇವಸ್ಥಾನದ ಅರ್ಚಕರ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಅವ್ರಿಗೆ 5,000 ರೂಪಾಯಿ ಆಗಬೇಕು. ಅರ್ಚಕರಷ್ಟು ಅನಾಹುತವನ್ನ ಆ ಅರ್ಚಕರು ಅನುಭವಿಸುವಂತ ಯಾರು ಅನುಭವಿಸ್ತಾರೆ. ವೆರಿ ಗುಡ್ ಅದು ಆಕ್ಚುಲಿ. ಬಟ್ ಇವುಗಳನ್ನ ಯಾಕೆ ತೆಗೆದ್ರಿ ಅಂತ ಹೇಳಿ ಈ ಅಮೆಂಡ್ಮೆಂಟ್ ಮಾಡಿದ ರೀತಿಯಲ್ಲೇನೆ ಆರಾಧನಾ ಯೋಜನೆಗೂ ಅಮೆಂಡ್ಮೆಂಟ್ ಅನ್ನ ತನ್ನಿ, ಅಲ್ಲಿರುವಂತಹ ದುಡ್ಡನ್ನ ಇವುಗಳಲ್ಲಿ ಏನ್ ಪಾಯಿಂಟ್ಸ್ ಗಳನ್ನ ಬಿಟ್ಟಿದ್ದೀರಲ್ಲ ಗೋಶಾಲೆಗಳಿಗೆ ಇವುಗಳಿಗೆಲ್ಲ ತೆಗೆದು ಹಾಕಿದ್ರಲ್ಲ ಅವುಗಳನ್ನ ಈಗ ತಂದಿರ್ತಕ್ಕಂತಹ ಈ ಅಮೆಂಡ್ಮೆಂಟ್ ಇದೆಯಲ್ಲ, ಇದು ಸಿ ವರ್ಗದ ದೇವಾಲಯಗಳ ಅರ್ಚಕರಿಗೆ ಒಂದು ವರದಾನ ಇದ್ದಂಗಿದು. ಇಲ್ಲ ಅಂತ ಆರ್ಥಿಕವಾಗಿ ನಿಮ್ಮ ಸಲಹೆ, ಐ ಅಕ್ಸೆಪ್ಟ್ ಯುವರ್ ಸಲಹೆ. ಒಂದು ಇದು ವರದಾನ ಹೆಂಗೆ ಅಂದ್ರೆ ಅವರಿಗೆ 2 ಲಕ್ಷ ರೂಪಾಯಿ ಅಕಸ್ಮಾತ್ ದುಡಿತಾ ಇರ್ತಾರೆ, ಮರಣ ಹೊಂದಿದ್ರೆ 2 ಲಕ್ಷ ರೂಪಾಯಿ ಅವ್ರ 5 ಲಕ್ಷ ರೂಪಾಯಿ ವಿಮೆ ಆಗುತ್ತೆ ಅವರ ಕುಟುಂಬಕ್ಕೆ ಒಂದು ಭದ್ರತೆ, ಒಂದು ಅತ್ಯಧಿಕವಾದ ಭದ್ರತೆಯನ್ನು ಕೊಡ್ತಾರೆ. ಒಂದ್ ಸೆಕೆಂಡ್ ನಾನು ಒಂದು ವಿರಾಮ ತಗೊಂಡು ವಾಪಸ್ ಬರಬೇಕು. ನಿಮ್ಗೆ ಇವೆಲ್ಲವೂ ಕೂಡ ಹಿಂಗಾಗತ್ತೆ. ದೇವಸ್ಥಾನಗಳಲ್ಲಿ ಬರುವಂತಹ ಇವಾಗೆಲ್ಲ ಕೂಡ ನೀವು ಕ್ಯಾಟಗರಿ ಮಾಡ್ಕೊಂಡು ABC ಅಂತ ಎಲ್ಲ ಮಾಡ್ಕೊಂಡಿದ್ದೀರಾ, ಅದರ ದುಡ್ಡನ್ನು ಲೆಕ್ಕ ಹಾಕ್ತೀರಾ ಅನ್ನೋದಾದ್ರೆ ವಫ್ ಆಸ್ತಿಯ ವಿಚಾರದಲ್ಲೂ ಕೂಡ ಯಾಕೆ ಕ್ಯಾಟಗರಿಗಳನ್ನ ಮಾಡಲ್ಲ? ಅದನ್ನೇನ್ ಮಾಡ್ತೀರಾ? ಅದ್ಯಾಕೆ ಕಣ್ಣಿಗೆ ಕಾಣೋದಿಲ್ಲ? ಅಲ್ಲಿ ಯಾವನ್ ಬೇಕಾದ್ರೂ ಆಸ್ತಿ ಹೊಡ್ಕೊಂಡು ಗುಳು ಮಾಡ್ಕೊಂಡು ಹೋಗ್ಬೋದು, ಆ ಆಸ್ತಿಯ ವಿಚಾರದಲ್ಲಿ ಕಣ್ಣಿಗೆ ಕಾಣೋದಿಲ್ಲ. ಯಾಕೆ? ಇದು ಸರ್ವಜನಾಂಗದ ಶಾಂತಿಯ ತೋಟ ಅಲ್ವಾ? ವೆರಿ ಬ್ಯೂಟಿಫುಲ್. ಕುವೆಂಪು ಅವ್ರನ್ನೆಲ್ಲವನ್ನೂ ಅಳವಡಿಸ್ಕೊಳ್ತಾ ಇದ್ದೀವಿ. ಯಾವುದರಲ್ಲಿ? ಒಂದರಲ್ಲಿ ಮಾತ್ರ.